ನಮಸ್ಕಾರ ರೈತ ಬಾಂಧವರೇ, ಇದು ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆ ಮಲೆಬೆನ್ನೂರು ಗ್ರಾಮದಾಗ ಇವತ್ತು ನಾಟಿ ಹಚ್ಚ ಅಂತ ಒಂದು ಕೆಲಸದಲ್ಲಿ ಇವತ್ತು ನಮ್ಮ ರೈತರು ನಮ್ಮ ಕೂಲಿ ಕಾರ್ಮಿಕರು ತೊಡಗಿದ್ದಾರೆ. ಇದನ್ನು ಯಾವ ಥರ ಕೇಳ್ತಾರೆ ಏನು ಅನ್ನೋದನ್ನು ನಿಮಗೆ ಇವತ್ತು ಹೇಳ್ತಾರೆ. ಇಲ್ಲಿ ಅಕ್ಕರದಾರ ಬರ್ರಿ ಮಾತಾಡ್ಸೋಣ. ಅಕ್ಕ ನಮಸ್ಕಾರ. ಅಕ್ಕ ಅಕ್ಕ ಎಷ್ಟು ವರ್ಷದಿಂದ ನಾಟಿ ಹಚ್ತಿದ್ದೀರ? 30 ವರ್ಷ ಆಯ್ತು ನೋಡಪ್ಪ ನಾವು ನೆಟ್ ಹಚ್ಚಕತ್ತಿ. 30 ವರ್ಷ ಆಯ್ತು. ಬಾರಕ್ಕ ಈ ಕಡೆಗೆ. ಯಾಕಡೆ ಬರ್ಬೇಕು? ನಿಂತ್ಕೊಂಡು ಮಾತಾಡ್ಬೇಕನಪ್ಪ. ಎಷ್ಟು ವರ್ಷದಿಂದ ಹಚ್ತಿದ್ದೀರಕ್ಕ ನಾಟಿ? 30 ವರ್ಷ ಆಯ್ತಪ್ಪ ಹಚ್ಚಕತ್ತಿ. ಬ್ಯಾಚ್ ಮಾಡಕಚ್ಚಿ ಎಷ್ಟು ವರ್ಷ ಆತಕ್ಕ? ಅವಾಗಿಂದ ಬ್ಯಾಚ್ ಐತೆ ನಮ್ದು. ಯಾವಾಗಲೂ ಬ್ಯಾಚ್ ಐತಿ. ಬ್ಯಾಚ್ ಒಂದು ಎಕರೆಗೆ ಎಷ್ಟಾಗಿ ಕೂತ್ಕೊಂತಾವಕ್ಕ? ಎಷ್ಟು ಸೀಡ್ ಕೂತ್ಕೊಂತಾವ? 500 ಸೀಡು ನೋಡ್ರಿ, ಒಂದು ಎಕರೆಗೆ 500 ಸೀಡ್ ಕೂತ್ಕೊಂತಾವಂತ. ಪ್ರತಿ ದಿವಸ ಎಷ್ಟು ಎಕರೆ ಹಚ್ತೀರಕ್ಕ ನೀವು? ಜನ ಇದ್ದಂಗೆ ಆಕತ್ತಪ್ಪ. ಈಗ ಜನ ಜಾಸ್ತಿ ಇದ್ರೆ 3 ಎಕರೆ 4 ಎಕರೆ ಆಕತಿ. ಜನ ಕಮ್ಮಿ ಇದ್ರೆ 2 ಎಕರೆ 3 ಎಕರೆ ಆಕತಿ ಅಷ್ಟೇ. ಒಟ್ಟು ನಮ್ಮ ರೈತರಿಗೆ ಈಗ ನಿಮ್ಮಿಂದ ಭಾಳ ಅನುಕೂಲ ಐತಿ. ಅನುಕೂಲ ಐತಪ್ಪ. ಬರ್ರಿ ಇಲ್ಲಿ ನಮ್ಮ ಅಕ್ಕರ. ಬಡವ್ರಿಗೆ ಏನು ಅನುಕೂಲ ಐತಿ? ಬಡವ್ರಿಗೆ ಏನಿಲ್ಲವ, ನಮ್ಮ ರೈತಾಪ್ರಿಗೆ ಒಳ್ಳೇದಾದ್ರೆ ಸಾಕಕ್ಕ. ನಿಮ್ಮ ಹೆಸರಕ್ಕ? ಮಾತಾಡಕ್ಕ ಬಾರಪ್ಪ. ಇಲ್ಲಿ ನಮ್ಮ ಅಕ್ಕರ ಅದಾರ, ಬರ್ರಿ ಇವ್ರನ್ನ ಒಂದು ಸ್ವಲ್ಪ ವಿಚಾರ ಮಾಡೋಣ. ಹೇಳ್ರಿ ಅಣ್ಣ. ನಮಸ್ತೆ ಅಕ್ಕ. ನಮಸ್ಕಾರ ಅಕ್ಕ. ನಮಸ್ಕಾರ ಅಣ್ಣ. ಅಕ್ಕ ಎಷ್ಟು ವರ್ಷದಿಂದ ನಾಟಿ ಮಾಡ್ತಾ ಇದ್ದೀರಿ? 30ರಿಂದ 40 ವರ್ಷದಿಂದ ನಾಟಿ ಮಾಡ್ತಾ ಇದ್ದಾವೆ. ನಾಟಿ ಮಾಡ್ತಾ ಇದೀರಿ? ಹೌದ್ರಿ ಅಕ್ಕ. ಇದರಿಂದ ನಿಮಗೆ ಏನೆಲ್ಲ ಖುಷಿ ಅನಿಸ್ತಕ್ಕ? ಏನೆಲ್ಲ ಖುಷಿ ಅನಿಸ್ತತಿ ಅಂದ್ರೆ ರೈತರಿಗಿದ್ರೆ ನಮಗಿದ್ದಂಗೆ, ನಾವು ಕೂಲಿ ಕಾರ್ಮಿಕರಿಗಿದ್ದಂಗೆ. ಈಗ ಅವ್ರು ಬೆಳೆದ್ರೆ ನಮಗೂ ಬೆಳೆ ಎಲ್ಲ ಸಿಗ್ತತಿ, ಕೆಲಸ ಸಿಗ್ತತಣ್ಣ. ಹೌದಕ್ಕ. ಭತ್ತ ಇಳುವರಿ ಎಲ್ಲ ಚೆನ್ನಾಗಿ ಬರ್ತತಿ ಇದರಿಂದ. ಹ್ಞೂನಕ್ಕ. ಅಷ್ಟೇ ಅಣ್ಣ. ಒಂದು ಎಕರೆಗೆ ಎಷ್ಟು ಕುತ್ಕೊಂತಾವಕ್ಕ? 1 ಎಕರೆಯಿಂದ 400ರಿಂದ 500 ಸೀಡ್ ಎಕರೆ ಹಾಗೆ ಹಚ್ತಾವಣ್ಣ. 400ರಿಂದ 500 ಸೀಡ್. ಹ್ಞೂಣ್ಣ. ನೋಡ್ರಿ, ಇವನ್ನೆಲ್ಲ ನೀವು ನೋಡಿರ್ಬೇಕು. ಇದು ಯಾಕಪ್ಪ ಅಂತಂದ್ರೆ ಒಂದು ಭತ್ತ ಚೆಲ್ಲಿ ಮೇಲೆ ಇಷ್ಟೆಲ್ಲ ಅಗಿಯಾಗಿ ನಾವು ನಾಟಿ ಹಚ್ಚಿದಾಗ ಇದನ್ನು ಸುಮಾರು 3 ತಿಂಗಳು 20 ದಿನಕ್ಕೆ ಇದು ಕಟಾವಿಗೆ ಬರೋ ಅಂಥದ್ದು ಇದ್ರ ಗುಣ ಆಗಿರ್ತೈತಿ. ಇದ್ರ ಭತ್ತದ ಹೆಸರು RNR. ಆಮೇಲೆ ಎಕರೆಗೆ ಸರಿಸುಮಾರು ಇದು 3 ತಿಂಗಳು 20 ದಿನ ಆದ ನಂತರ ಎಕರೆಗೆ 40ರಿಂದ 43 ಚೀಲ ತನಕ ಇಳುವರಿ ಕೂಡ ಬರ್ತೈತಿ. ಈ ನಮ್ಮ ರೈತರಿಗೆ ಒಳ್ಳೆ ರೇಟು ಕೂಡ ಸಿಗಬೇಕು. ಇಲ್ಲಿ ಬರ್ರಿ ಇನ್ನೊಬ್ರು ಅದಾರೆ, ಅಕ್ಕರನ್ನ ಮಾತಾಡ್ಸೋಣ. ಅಕ್ಕ ಮಾತಾಡಕ್ಕ. ಅಕ್ಕ ಅಕ್ಕ ಎಷ್ಟು ವರ್ಷದಿಂದ ಬರ್ತಾಯಿದ್ದೀರ ಅಕ್ಕ? ಹಲೋ ಮಾತಾಡ ತಾಳಕ್ಕ. ಅಕ್ಕ ಇಂದ್ರಕ್ಕರಿಗೆ ನಮಸ್ಕಾರ. ತಾಳಕ್ಕ. ಅಕ್ಕ ಎಷ್ಟು ವರ್ಷದಿಂದ ಹಚ್ತದೆ ನಾಟಿ? 35 ವರ್ಷ ಆಯ್ತು ನಾಟಿ ಹಚ್ಚಕ್ಕೆ. 30ರಿಂದ 35 ವರ್ಷ. ಅಂದ್ರೆ ಇದ್ರ ಬಗ್ಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಕ್ಕ? ಏನು ಇಷ್ಟಪಡ್ತೇವಪ್ಪ ನಾವು. ಇದಕ್ಕೆ ಕಷ್ಟಪಟ್ರೆ ನಮಗೆ ಇದು ಮಾಡ್ಕೊಂಡ್ರೆ ಸಿಕ್ಕತಿ, ಇಲ್ಲದ್ರಿಲ್ಲ. ಹೌದಕ್ಕ. ಯಾವ ಥರ ಕೇಳ್ತಿ ಅನ್ನೋದು ಒಂದು ಸ್ವಲ್ಪ ತೋರ್ಸಕ್ಕ ಎಲ್ಲರಿಗೆ. ಆ ಥರ ಕೇಳ್ತೀರ? ಈ ಥರ ಕೇಳ್ತಾವಪ್ಪ. ಈ ಥರ ಮಾಡಿ ಸೀಡ್ ಕಟ್ತೀರಕ್ಕ? ಕಟ್ತಾವಪ್ಪ ಈ ಥರ ಮಾಡಿ. ಈಗ ನೋಡ್ರಿ, ಏನು ಹೇಳಕ್ ಇಷ್ಟಪಡ್ತೀರಕ್ಕ? ಈಗ ಏನು ಮಾಡ್ತಾರಪ್ಪ? ಈಗ ನೋಡ್ರಿ ಏನು ಮಾಡೋಕ್ಕಾಗಲ್ಲ. ಅಲ್ಲಕ್ಕ, ಅವ್ರು ಏನು ಮಾಡಿದ್ರೆ ನಿಮಗೆ ಸೂಕ್ತ ಅನಿಸತ್ತಕ್ಕ? ಅಲ್ಲಪ್ಪ, ನಮ್ಮ ರೈತಾಪಿ ಕೆಲಸ ಮಾಡಿದ್ರೆ ಅವರಿಗೆ ಒಳ್ಳೇದಾಗ್ಬೋದಾ ಹೆಂಗೆ? ಅವ್ರು ಕಲಿಬೇಕಲ್ಲ ರೈತರು ಕೆಲಸ. ಈಗ ಅವ್ರು ಶಾಲೆ ಕಲ್ತ್ಕೊಂತಿದ್ದು ಈ ದಂಧೆ ಮಾಡ್ಬೇಕಲ್ಲಪ್ಪ. ಅವರು ಬರಲ್ಲ, ಅವ್ರಿಗೆ ಬರಲ್ಲ ಅವರು. ಅಂದ್ರೆ ನಿಮ್ಮ ಇದ್ರ ಪ್ರಕಾರ ಅವರು ಕೆಲಸ ಮಾಡಿದ್ರೆ ಪಾಡ ಅಂತ ಹೇಳ್ತಾ ಇದೀರಿ? ಪಾಡ ಅಂತ ಹೇಳ್ತೇವೆ. ಅವ್ರು ನಾವು ಮಾಡೋದಿಲ್ಲ, ನಾವು ಬರೋದಿಲ್ಲ ಅಂತಾರ. ಈಗ ಇನ್ನು ಸ್ವಲ್ಪ ದಿವಸ ಹೋದ್ರೆ ನಾಟಿ ಹಚ್ಚರ ಸಿಗಲ್ಲ, ಮತ್ತೆ ಏನ್ ಮಾಡಕ್ಕಾಗತ್ತಿ? ಏನು ಮಾಡಕ್ಕಾಗಲ್ಲ. ಬೀಜ ಉಗ್ತಾರ, ಬೆಳ್ಕಂತಾರ ಅಷ್ಟೇ. ಬರ್ರಿ ನೋಡ್ರಿ, ಈಗ ಯಾರು ಕೂಡ ಕೆಲ್ಸಕ್ಕೆ ಬರೋದಿಲ್ಲ ಅಂತ ಹೇಳ್ತಿದಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಕಿತ್ತಿದಾರಪ್ಪ ಅಂತಂದ್ರೆ. ಈಗ ನಾವು ಒಂದು ಏನಾದರೂ ಕೆಲಸ ಮಾಡ್ಬೇಕಪ್ಪ ಅಂದ್ರೆ ಅದರಿಂದ ಒಂದು ಪರಿಶ್ರಮ ಇದ್ದಾಗ ಕಷ್ಟಪಡೋಕ್ಕೆ ಸಾಧ್ಯತೆ. ನೋಡಿರಿ ನೀವು ಬಹುಶಃ ಈ ರೊಳ್ಳಿ ಹೊಡೆಯೋದನ್ನು ನೋಡ್ತಾ ಇರ್ಬೋದು. ಎಷ್ಟು ಕ್ಲೀನಾಗಿ ಭೂಮಿನ ಹದ ಮಾಡಿ ನೀರು ಬಿಟ್ಟು. ಇವತ್ತೆಲ್ಲದಕ್ಕಿಂತ ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಭದ್ರಾ ಜಲಾಶಯ ತುಂಬಿ ನಮಗೆ ಸಂಪೂರ್ಣ ನೀರಾಗಿರೋದ್ರಿಂದ ಭಾಳ ಚೆನ್ನಾಗಿ ಇವತ್ತು ನಮ್ಮ ರೈತರಿಗೆ ಒಂದು ದೊಡ್ಡ ಉಪಕಾರ ಅಂತಲೇ ಹೇಳ್ಬೋದು. ಬರೀ ಅಕ್ಕರನ್ನ ಮಾತಾಡ್ಸೋಣ. ಅಕ್ಕ ಮಾತಾಡಕ್ಕ. ತಾಳಕ್ಕ. ಅಕ್ಕ ನಿಮ್ಮ ಹೆಸರೇನಕ್ಕ? ಅಕ್ಕ ಮಾತಾಡಕ್ಕ. ನಿಮ್ಮ ಹೆಸರು ಹೇಳಕ್ಕ. ಅಕ್ಕ ನಿಮ್ಮ ಹೆಸರು ಹೇಳಕ್ಕ. ಅಕ್ಕ ಏನಕ್ಕ ಬಾರಕ್ಕ. ಬರ್ರಿ ಬಾರಪ್ಪ ಮುಂದೆ ಇದು ನೀಡಿ ಆಗಿ ನೋಡಿ. ಅಕ್ಕ ಅಯ್ಯೋ ಹೆಸರು ಹೇಳ್ರಕ್ಕ. ಅಯ್ಯೋ ಶಿವ
ಏನೇನೋ ಮಾಡ್ತಾರಂತ ಒಂದಿಟ್ಟು ಹೆಸರು ಹೇಳ್ರವ. ನೋಡಿ ಹೆಸರು ಹೇಳೋಕ್ಕೂ ಕೂಡ ಇವರು ನಾಚಿ ಅಂತದ. ಯಾಕಪ್ಪ ಅಂತಂದ್ರೆ ಇಂಥವ್ರನ್ನ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಿ ಇವ್ರನ್ನೆಲ್ಲರನ್ನ ಸೇರಿಸಿ ಒಂದು ಭೂಮಿ ತಾಯಿ ಮಕ್ಕಳಂತಲೇ ಹೇಳ್ಬೋದು. ಇವತ್ತು ಮಾನಟ್ಟಿ ಆಗಿರ್ಬೋದು, ಆಮೇಲೆ ಎಂತೆಂಥವು ಬಹುತೇಕ ಭಾಳ ಕಾರ್ಯಕ್ರಮಗಳು ಬರ್ತಾವೆ. ಆ ಕಾರ್ಯಕ್ರಮಕ್ಕೆ ಇಂಥವ್ರನ್ನೂ ಕೂಡ ಕರ್ಕೊಂಡು ಹೋಗಿ ಈ ರೈತರ ಬಗ್ಗೆ ಈ ಹೆಚ್ಚಿನ ಮಾಹಿತಿನ ಇವ್ರು ಕೊಡೋಕ್ಕೆ ಇವರಲ್ಲಿ ಸಾಧ್ಯತೆಯೂ ಕೂಡ ಐತಿ. ನೋಡಿರಿ ಎಷ್ಟು ಕ್ಲೀನಾಗಿ ಕೇಳ್ತದಾರ ಅಂತ ನೋಡ್ಬೋದು. ನೋಡಿರಿ ಎಷ್ಟು ಕ್ಲೀನಾಗಿ ಬೆಳೆದೈತಿ ಅಂತಂದ್ರೆ ಎಷ್ಟು ಹೇಳಿದ್ರೆ ಕಡಿಮೆ ಇದು. ನೋಡಿರಿ ನಮ್ಮ ರಾಜ್ಕುಮಾರರು ಒಂದು ಮಾತು ಹೇಳ್ತಾರೆ, ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಹಿರಿಯರ ಅನುಭವ ಸತ್ಯ, ಇದ ತಿಳಿದಿರಬೇಕು ನಿತ್ಯ, ದುಡಿಮೆಯ ನಂಬಿ ಬದುಕು ಅದರಲ್ಲೇ ದೇವರ ಹುಡುಕು. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂಗಾರದ ಪಿಕ್ಚರ್ ಸಿನಿಮಾದಾಗ ಸುಮಾರು 2.5 3 ವರ್ಷ ಪಿಕ್ಚರ್ ಓಡ್ತು. ಅದರಿಂದ ಎಷ್ಟೋ ಜನ ಯುವಕರು ಸಿಟಿ ಬಿಟ್ಟು ತಮ್ಮ ಊರಿಗೆ ಮರಳಿ ಎಲ್ಲದನ್ನೂ ಈ ನಮ್ಮ ರೈತಾಪಿ ಜೀವನದೊಳಗೆ ತೊಡಗಿದ್ರು. ಇವತ್ತು ಈ ನಮ್ಮ ಕೂಲಿ ಕಾರ್ಮಿಕರು ಇವತ್ತು ಎರಡು ಮಾತಾಡೋಕ್ಕೂ ಕೂಡ ಸಂಕೋಚ ಪಡ್ತಾರೆ. ಯಾಕಪ್ಪ ಅಂತಂದರೆ ಅವ್ರದ್ದೇ ಆದಂಥ ಒಂದು ಕೆಲಸದಲ್ಲಿ ಅವ್ರು ತೊಡಗಿದ್ದಾರೆ. ನೋಡಿರಿ, ಇದು ಸಿರಿವ ಬೆಳೆ ಮೊಳಕೆಯಲ್ಲಿ ಅಂದಾಗ ಇದು ಸ್ವಲ್ಪ ಇದ್ರೂ ಕೂಡ ಎಷ್ಟೋ ಜನಗಳಿಗೆ ಇದು ಅನ್ನದಾತನೇ ಅಂತಲೇ ಹೇಳ್ಬೋದು. ಈ ಭೂಮಿ ತಾಯಿ ಎಷ್ಟು ಹೇಳಿದ್ರೆ ಕಡಿಮೆ. ಯಾಕಪ್ಪ ಅಂತಂದರೆ ಇದರಿಂದ ಸಿಗೋವಂಥ ಅನ್ನನೇ ನಾವು ಇವತ್ತೆಲ್ಲದನ್ನು ಒಂದು ಹಕ್ಕಿ ಪಕ್ಷಿ ಜನಗಳು ಸಮೇತನೂ ಎಲ್ಲ ಊಟ ಮಾಡಿ ನೆನೆಸಿ ಇದು ಮಾಡ್ತಾರೆ. ಇದರಿಂದ ಮಿಲ್ಗಳು ಕೂಡ ನಡೀತಾವು. ಎಲ್ಲರೂ ನಮ್ಮ ರೈತಾಪಿ ಜನ ಬೆಳೆದ್ರೆ ಮಾತ್ರ ಎಲ್ಲ ಸಾಧ್ಯ ಅಂತ ನಾವು ಹೇಳ್ಬೋದು. ಈಗ ನೋಡ್ತಾ ಇರ್ಬೋದು ನಮ್ಮ ಕೂಲಿ ಕಾರ್ಮಿಕರು ಯಾವ ಥರ ಕೆಲಸ ಮಾಡ್ತಿದಾರೆ ಅಂತೇಳಿ. ಏನೇ ಒಂದು ಮಾಡಿದ್ರೂ ನಮ್ಮ ರೈತರಿಗೆ ಒಂದು ಗೌರವ ಕೊಡ್ರಿ, ನಮ್ಮ ಕೂಲಿ ಕಾರ್ಮಿಕರಿಗೆ ಒಂದು ಗೌರವ ಕೊಡ್ರಿ. ನೋಡಿರಿ ಎಷ್ಟು ಕ್ಲೀನಾಗಿ ಕಿತ್ತದಾರಪ್ಪ ಅಂದ್ರೆ ಅದು ಎಷ್ಟು ಹೇಳಿದ್ರೆ ಕಡಿಮೆನೇ ಇವತ್ತು. ಹಂಗಾಗಿ ನಮ್ಮ ರೈತರಿಗೆ ಒಳ್ಳೆಯದಾಗಲಿ, ನಮ್ಮ ಕೂಲಿ ಕಾರ್ಮಿಕರಿಗೆ ಒಳ್ಳೆಯದಾಗಲಿ ಅಂಥೇಳಿ ಇವತ್ತು ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆ ಮಲೇಬೆನ್ನೂರು ಹಸಿರು ಶಾಲ್ ಚಂದ್ರಣ್ಣ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ನಮಸ್ಕಾರ.